ಸ್ಪೂನ್ ಲಾಸ್ಟ್ ಒಂದು ಸ್ಪೂನ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ನ್ಯೂಟನ್ ರಘು ಅಣ್ಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿ ದೀಪು ಕನ್ನಡ ಬ್ಲಾಗ್ಸ್. ಸೊ ಸಿಂಬಾ ನನ್ ಮಗ ತುಂಬಾ ಹೊಟ್ಟೆ ಕಿಚ್ಚು. ಒಂದು ಫೋನಲ್ಲಿ ಮಾತಾಡ್ಬೇಕಾರೆ ಇಲ್ಲ ನಾವು ಊಟ ಮಾಡ್ಬೇಕಾರೆ ಈ ಬೊಗಳ್ತಾ ಇಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಅನ್ಸಲ್ಲ. ಸೊ ಇವತ್ತು ಏನಪ್ಪಾ ವಿಡಿಯೋ ಅಂತ ಅಂದ್ರೆ ನಾನು ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ಬಂದ್ಬಿಟ್ಟು ದಿ ಫೇಮಸ್ ಸೊ ಬಿಗ್ ಬಾಸ್ 12 ಅಲ್ಲಿ ಇದ್ದಂತ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅಣ್ಣ ಅವರ ಸರ್ನೇಮ್ ಏನೋ ಇದೆ. ಸೊ ತಪ್ಪಾಗ್ ಮ್ಯೂಟನ್ ರಘು ನನ್ ಗಂಡ ಹೇಳಿದ್ದು, ತಪ್ಪಿದ್ರೆ ಕ್ಷಮಿಸಿ. ಸೊ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಈ ರೆಸಿಪಿ ಮಾಡ್ತಾ ಇದ್ರಂತೆ. ದೆನ್ ನೆಕ್ಸ್ಟ್ ಅವ್ರು ಹೊರಗಡೆ ಬಂದ್ಮೇಲೆ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ರಕ್ಷಿತಾ ಜೊತೆನಲ್ಲಿ ಈ ರೆಸಿಪಿನ ಮಾಡಿದ್ರು. ಅದೇ ಎಗ್ ಆಲೂ ಫ್ರೈ ಸಮಥಿಂಗ್ ಏನೋ ಹೆಸರು ನೆನಪಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಅದನ್ನ ನಾನು ಅವಾಗ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ದೆನ್ ನೆಕ್ಸ್ಟ್ ನಾನು ಕೂಡ ಅದನ್ನ ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ನೋಡ್ಬೇಕು ಅಂತ ಅದನ್ನ ವ್ಲಾಗ್ ಮಾಡ್ಬೇಕಂತ ಇದ್ದೆ. ಅವ್ರು ಮಾಡಿನೇ ಒಂದು 2 months ಆಯ್ತೇನೋ, 2 months ಇಲ್ಲ, 1 month ಆಯ್ತೇನೋ. ಸೊ ಅದೇ ಹೆಂಗಾಯ್ತು ಅಂದ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲಾ ಕಡೆ ಅದೇ ರಘು ಅಣ್ಣ ಸ್ಪೆಷಲ್ ರೆಸಿಪಿ ಅಂತ ಫುಲ್ ಟ್ರೆಂಡಿಂಗ್ ಆಗೋಯ್ತು. ಸೊ ಅದನ್ನ ನಾನು ಇವತ್ತು ಟ್ರೈ ಮಾಡೋಣ ಅಂತಿದ್ದೀನಿ. ಅರೌಂಡ್ ಇವಾಗ ಟೈಮ್ ಬಂದ್ಬಿಟ್ಟು 8:50. ಸೊ ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಐಟಮ್ಸೇ ಇಲ್ಲ. ಸೊ ಫ್ರೆಂಚ್ ಫ್ರೈಸ್, ಆಲೂ ಫ್ರೆಂಚ್ ಫ್ರೈಸ್ ಹೆಂಗ್ ಮಾಡ್ತೀವಿ, ಹೆಂಗ್ ತಿಂತೀವಿ, ಅದನ್ನ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಆ ರೀತಿ ಈ ತರ ರಾ ಆಲೂನ ಬೇಯಿಸಿಲ್ಲ, ಏನ್ ಬಾಯ್ಲ್ಡ್ ಏನ್ ಮಾಡಿಲ್ಲ, ಜಸ್ಟ್ ಆ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ದೆನ್ ನೆಕ್ಸ್ಟ್ ಬೇಕಾಗಿರೋದು ಎಗ್ಗು, ಚಿಲ್ಲಿ ಪೌಡರು, ಚಿಲ್ಲಿ, ಆಮೇಲೆ ಸಾಲ್ಟು, ಕೊರಿಯಾಂಡರ್ ಲೀವ್ಸು, ಆಮೇಲೆ ಆಯಿಲು, ಇದಿಷ್ಟು ಇತ್ತಂದ್ರೆ ಆಯ್ತು. ಸೊ ಇವಾಗ ನಾನು ಈ ಒಂದು ಹೊಸ ಪ್ಯಾನ್ ನ ಇಟ್ಕೊಂಡಿದೀನಿ. ಇದು ನಮ್ಮ ಅತ್ತೆ ಯೂಸ್ ಮಾಡಿದ್ರೆ ಇಟ್ಟಿದ್ದು. ಇನ್ನೊಂದು ಕಡಾಯಿನ ನಾವು ಯಾವಾಗ್ಲೂ ಯೂಸ್ ಮಾಡ್ತೀವಿ, ಬಟ್ ಇದನ್ನ ಮೇಲ್ಗಡೆ ಇತ್ತು. ಸೊ ನನ್ಗೆ ಒಂದು ಮದ್ವೆಗಿಂತ ಮುಂಚೆ ಇರುವಂತ ಅಭ್ಯಾಸನು ಏನಪ್ಪಾ ಅಂತಂದ್ರೆ ಏನಾದ್ರು ವಸ್ತುಗಳಿತ್ತು ಅಂದ್ರೆ ಯೂಸ್ ಮಾಡ್ಬೇಕು ಅನ್ನೋದು ಜಾಸ್ತಿ. ಸೊ ಸ್ವಲ್ಪ ಮೇಲಿಟ್ಟಿದ್ದು ಸ್ವಲ್ಪ ಸ್ಕ್ರಾಚ್ ಆಗಿದೆ. ಇದಕ್ಕೆ ಈ ರೆಸಿಪಿ ಮಾಡ್ಬೇಕಾದ್ರೆ ಸ್ವಲ್ಪ ನಾನ್ ಸ್ಟಿಕ್ ಇದ್ರೆ, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಆದ್ರೂ ನಾನ್ ಸ್ಟಿಕ್ ಇದ್ರೆ ಚೆನ್ನಾಗಿರತ್ತೆ. ಸೊ ಹಂಗಾಗಿ ವಿಡಿಯೋಗೂ ಇರ್ಲಿ ಅಂತ ನಾನು ಫಸ್ಟ್ ಮೇಲಿಂದ ತೆಗೆದು ಈಗ ಇದನ್ನ ಹೊಸ ನಾನ್ ಸ್ಟಿಕ್ ತವನ ಯೂಸ್ ಮಾಡೋದಕ್ಕೆ ವಾಶ್ ಎಲ್ಲ ಮಾಡಿ ಡ್ರೈ ಆಗೋದಕ್ಕೆ ಇಟ್ಟಿದೆ. ಸೊ ಇವಾಗ ಇದು ರೆಡಿ ಇದೆ. ಸೊ ಮಾಡೋದಕ್ಕೆ ರೆಡಿ ಮಾಡೋಣ. ಸೊ ಈಗ ನನ್ನ ಹಸ್ಬೆಂಡ್ ಮೂವಿ ನೋಡ್ತಾ ಇದ್ದಾರೆ. ಸೊ ಹೆಂಗಿದೆ ಗೊತ್ತಾ ನಮ್ಮ ಮನೆ ಸೆಟಪ್, ಇವಾಗ ತೋರಿಸ್ತೀನಿ. ಸೊ ಇಲ್ಲಿ ಕತ್ತಲಲ್ಲಿ ಕುತ್ಕೊಂಡು ಮೂವಿನ ನೋಡ್ತಾ ಕುತ್ಕೊಂಡಿದ್ದಾರೆ. ಅದೇನೋ ನನ್ನ ಹಸ್ಬೆಂಡ್ಗೆ ಇಂಗ್ಲಿಷ್ ಮೂವಿ ಈ ಇಂಗ್ಲಿಷ್ ಮೂವಿ, ಹಾರರ್ ಮೂವಿಗಳಂದ್ರೆ ಯಪ್ಪ ಸಿಕ್ಕಾಪಟ್ಟೆ ಇಷ್ಟ. ನಾನಂದ್ರೆ ಡೆಡ್ ಆಪೋಸಿಟ್. ನನಗೆ ಅದೆಲ್ಲ ಆ ತರದ ಮೂವಿಲ ನಾನು ನೋಡೋದೇ ಇಲ್ಲ. ನಾನು ಅವ್ರೊಬ್ಬರೇ ದೆವ್ವ ತರ ಕುತ್ಕೊಂಡು ನೋಡ್ತಾ ಇದಾರೆ. ಸೊ ಅದಕ್ಕೆ ನಾನು ಆ ತರ ಮೂವಿ ಎಲ್ಲ ನೋಡ್ತಾ ಕುತ್ಕೊಂಡಾಗ ಇದೇನಾದ್ರು ತಿನ್ನೋದಕ್ಕೆ ಸ್ವಲ್ಪ ಇರ್ಲಿ, ಅದು ಊಟ ಟೈಮ್ ಬೇರೆ ಆಯ್ತು, ಸೈಡ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಪಟಾಪಟ್ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನಾನಿಲ್ಲಿ ಆಯಿಲ್ನ ಹಾಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ, ಬಿಕಾಸ್ ನಾವು ಸ್ವಲ್ಪ ಏನ್ ಹೇಳ್ತಾರೆ ಆಲೂನೆಲ್ಲ ಹಾಕಿದಾಗ ಡೀಪ್ ಫ್ರೈ ಮಾಡಬೇಕು. ಇದು ಬಂದು ಬಜ್ಜಿ ಬುಂಡ ಮಾಡಿದ್ದು ಏನೋ ಬಿದ್ದಿದೆ ಅಷ್ಟೇ. ಸೊ ಇದು ಚೆನ್ನಾಗಿ ಆಯಿಲ್ ಡೀಪ್ ಆಗಿ ಏನಂತ ಹೇಳ್ತಾರೆ ಕಾದ್ಮೇಲೆ ಈ ತರ ಹಾಕೋಬೇಕು ಪೊಟಾಟೋನ. ನಾನಿಲ್ಲಿ 2 ಪೊಟಾಟೋನ ತಗೊಂಡಿದ್ದೆ. ಅಂದ್ರೆ ಸ್ವಲ್ಪ ನಾವು ಜಾಸ್ತಿ ತಿಂಡಿ ಪೋತ್ರು ಅಂದ್ರೆ ಜಂಕ್ ಫುಡ್ಸ್ ತುಂಬಾ ಇಷ್ಟ, ಹೆಲ್ದಿ ಫುಡ್ ಸ್ವಲ್ಪ ತಿನ್ನೋದು. ಸೊ ಹಾಗಾಗಿ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂಡ್ ರಘು ಅಣ್ಣ ಕುಕ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪಕ್ಕದಲ್ಲಿ ಚಟಪಟ ಅಂತ ಮಾತಾಡುವಂತ ಎಂತ ಗೊತ್ತುಂಟಾ ಅಂತ ಹೇಳಲಿಕ್ಕೆ ರಕ್ಷಿತಾ ಅವರಿದ್ರು. ಬಟ್ ಇವಾಗ ನನ್ನ ಜೊತೆ ಸದ್ಯಕ್ಕೆ ಯಾರು ಇಲ್ಲ, ನಾನು ಒಬ್ಳೇ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಷ್ಟು ಫ್ರೈ ಆಗಿದೆಯಲ್ಲ, ಇದು ಇವಾಗ ಸಾಕು. ಇದನ್ನ ಇವಾಗ ನಾನು ಎಕ್ಸ್ಟ್ರಾ ಆಯಿಲ್ ಇದೆಯಲ್ಲ, ಎಕ್ಸ್ಟ್ರಾ ಆಯಿಲ್ನ ಬೇರೆ ಯಾವ್ದಾದ್ರು ಬೌಲ್ಗೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಏನು ಸ್ಟೆಪ್ಸ್ ಇದೆ ಅದನ್ನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಸ್ಟೆಪ್ 1. ಸೊ ಆಯಿಲ್ನೆಲ್ಲ ರಿಮೂವ್ ಮಾಡಿದ್ಮೇಲೆ, ಸೊ ಆಯಿಲ್ನ ಫುಲ್ಲು ರಿಮೂವ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಈ ತರ ಅರ್ಧ ಡಿವೈಡ್ ಮಾಡ್ಕೊಂಡು ಇಲ್ಲಿ ಫುಲ್ ಸ್ಪೇಸ್ ಖಾಲಿ ಇದೆಯಲ್ವಾ, ಇಲ್ಲಿ ಇವಾಗ ನಾವು
1 by 1 ಎಗ್ನ ಹೊಡೆದಾಕ್ಬೇಕು. ಸೊ ನಾನು ಇವಾಗ 2 ಪೊಟಾಟೊ ತಗೊಂಡು 3 ಎಗ್ನ ತಗೊಂಡಿದ್ದೀನಿ. ಸೊ ಇವಾಗ ಈ 3 ಎಗ್ನ ಹಿಂಗೆ ಒಡ್ಬಿಟ್ಟು ಹಾಕಿದೀನಲ್ವಾ, ಸೊ ಇದ್ರ ಮೇಲೆ ನಾನು ಚಿಲ್ಲಿ ಪೌಡರು, ನಮಗೆ ಸ್ವಲ್ಪ ಖಾರ ಇಷ್ಟ, ಸೊ ಹಾಗಾಗಿ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಮತ್ತೆ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಆಸ್ ಯೂಶುವಲ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈ ಹಾಲು ಇದೆಯಲ್ಲ ಅದ್ರ ಮೇಲೂ ಇದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ನ ಕೂಡ ಹಾಲು ಮೇಲೆ ಹಾಕೊಂಡು ಇವಾಗ ಫಸ್ಟ್ ಎಗ್ನ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೋ ತನಕ ಇದು ಲೋ ಫ್ಲೇಮಲ್ಲಿ ಇತ್ತು, ಸೊ ಇವಾಗ ನಾನು ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇವಾಗ ನಾನು ಎಗ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿನ ನಾನು ನಮ್ಮ ಅತ್ತೆ ಇದ್ದಾಗಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ವೀಕ್ ಆಫ್ ಯಾವಾಗಿರುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ. ಅವ್ರು ವೀಕ್ ಆಫ್ ಹಾಕೊಂಡು ಮನೇಲಿದ್ದಾಗ ನನಗೆ ಈ ಐಡಿಯಾಗಳು ಬರಲ್ಲ. ಇವಾಗ ಸಡನ್ ಆಗಿ ಅನ್ನಿಸ್ತು, ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಒಂದು ಸೈಡಲ್ಲೇನೆ ಫುಲ್ಲು ಇದನ್ನು ಫ್ರೈ ಮಾಡ್ಕೋಬೇಕು. ರಘು ಅಣ್ಣ ತೋರಿಸಿದ್ ಕೂಡ ಹೀಗೇನೆ. ಸೊ ರಘು ಅಣ್ಣ ಯಾರು ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ. ಸೊ ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಅದೊಂಥರ ಎಗ್ ಬೂಜಿ ಮಾಡ್ದಾಗ ಬರುತ್ತಲ್ಲ ಆ ಸ್ಟ್ರಕ್ಚರಿಗೆ ಬಂದ್ರೆ ಆಯ್ತು ಅಂತ. ದೆನ್ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡೋದು. ಸೊ ಇವಾಗ ಇದು ಈ ಲೆವೆಲ್ಗೆ ಆಗಿದೆ ಅಲ್ವಾ, ಸೊ ಇವಾಗ ಪೊಟ್ಯಾಟೋನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗೊತ್ತಿಲ್ಲ ಅದು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಲೆಟ್ಸ್ ಸಿ. ಸೊ ರೆಸಿಪಿ ರೆಡಿ ಇದೆ, ಹೇಗಿದೆ ಅಂತ ನಮ್ಮ ಯಜಮಾನರಿಗೆ ಕೇಳೋಣ. ಬಿಸಿ ಇದೆ. ಬಿಸಿ ಇದ್ರೆ ನಾನು ತಿನ್ನೋದೇ ಇಲ್ಲ. ಬಿಸಿ ಇದೆ, ತಿನ್ಬೇಕು ನೀನು. ಫುಲ್ ಝೂಮ್ ಅಲ್ಲಿ ತೋರಿಸ್ತಾ ಇದೀನಿ ಚಿನ್ನೆ, ಕರೆಕ್ಟಾಗಿ ಹೇಳು. ಅಂದ್ರೆ ಏನೋ ಗೊತ್ತಿಲ್ಲ, ಒಬ್ಬೊಬ್ರು ಕೈಯಲ್ಲಿ ಒಂದೊಂದ್ ತರ ಬರುತ್ತೆ. ರಘು ಅಣ್ಣನ ಕೈಲಿ ಚೆನ್ನಾಗಿರ್ಬೋದು, ನಮ್ಮ ಕೈಯಲ್ಲಿ ಹೆಂಗೆ ತಗೋತಾರೆ. ಏನೋ ಒಂದ್ ರೇಂಜ್ಗೆ ಹಾಕಿದ್ದೀನಿ. ಚೆನ್ನಾಯ್ತಾ? ಸ್ಪೈಸಿ ಇರ್ಬೇಕಿತ್ತು, ಇನ್ನೊಂಚೂರು ಸ್ಪೈಸಿ. ಅದನ್ನ ಬೇಕಾದ್ರೆ ಆಡ್ ಮಾಡ್ಕೊಳ್ಳೋಣ, ಸಾಲ್ಟು ಸ್ಪೈಸಸ್. ಬಟ್ ಈ ತರದ್ ಮಾಡ್ಕೊಂಡು ತಿನ್ನಕ್ ಚೆನ್ನಾಗಿದೆ, ಸ್ನಾಕ್ಸ್ ತರ. ಯಾಕೆ ಹೇಳು, ಇನ್ನೊಂದ್ ಸ್ವಲ್ಪ ಊದ್ಕೊಳ್ಳಿ ಅಂತಾನ. ನನ್ ಮಗುಗ್ ಉಪ್ಪು ಖಾರ ಕೊಡಂಗಿದ್ರೆ ಕೊಟ್ಬಿಡ್ತಿದ್ವಿ. ಜುಟ್ಟು ಎಲ್ಲ ರಿಬ್ಬನ್ ಎಲ್ಲ ಹಾಕಿದೇನಂತ ಗೊತ್ತಿಲ್ಲ, ಜುಟ್ಟು ಹಾಕಿದ್ದು. ಏನ್ ಕೊಟ್ಟ ಟೇಸ್ಟ್ ನೋಡಕ್ ಕೊಟ್ರೆ ತಿಂತಾನೇ ಇದೆಯಾ ನೀನ್, ಸ್ವಲ್ಪ ತಿನ್ನು. ಏನಿಲ್ಲ, ನಾನು ಕೇಳಿ ಕೇಳಿ ತಿಂತೀನಿ ಇರು. ನಂಗೆ ಕಿಚನ್ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಎಷ್ಟು ಬೆವರು. ಕೊಟ್ಟು ತಿನ್ಬೇಕು ಅನ್ನೋದೇನಿಲ್ಲ. ಊರಿಗೆ ಮುಂಚೆ ಬೇರೆ ಏನಾದ್ರು ತಿನ್ಬೇಕಾದ್ರೆ ತಗೋಚು ನಿಮ್ಮ ಅಂತ ತಿನ್ಸಕ್ ಬರೋದು. ಪ್ರತಿಯೊಂದು ಊಟ ತಿನ್ಬೇಕು. ನನ್ ಗಂಡ ನನಗೆ ಫಸ್ಟ್ ತುತ್ತು ತಿನ್ನಿಸ್ದೆ ತಿನ್ನಲ್ಲ. ಅದು ಮದ್ವೆ ಆದಾಗಿಂದನು. ಮದ್ವೆ ನೆನ್ನೆ ಮೊನ್ನೆ ಆಗಿದ್ದಲ್ಲ, 6 year ರನ್ನಿಂಗ್. ಆಕ್ಚುಲಿ ಚೆನ್ನಾಗಿದೆ. ಟಿವಿ ಗಿವಿ ನೋಡ್ಕೊಂಡು ತಿಂತಾ ಇದ್ರೆ ಅದ್ರ ಜೊತೆ ಒಂದ್ 7up ಏನಾರು ಇರ್ಬೇಕು. ಒಂದ್ ಬಿಯರ್ ಇರ್ಬೇಕು. ಕೂಲ್ ಡ್ರಿಂಕ್ಸ್ ಏನಾರು ಇರ್ಬೇಕು. ಇದಕ್ಕೆ ಬಿಸಿ ಬಿಸಿ ಮಾಡ್ಕೊಂಡು ಬೌಲಲ್ಲಿ ಹಾಕೊಂಡು ಇಲ್ಲ ಪ್ಲೇಟಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟು ಹುಳಿ ಇಟ್ಬಿಟ್ರೆ ಲೆಮನ್ ಸೈಡ್ ಡಿಶ್. ಲೆಮನ್ ಅವ್ರು ಹಾಕಿಲ್ಲ, ಹೊಡೆದಾಕ್ಬಿಡ್ತೀನಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯೂಟನ್ ರಘು ಅಣ್ಣ.
ನಿಜ ಮಕ್ಳಿಗೆ ಮಾಡ್ಕೊಟ್ರು ಚೆನ್ನಾಗಿರುತ್ತೆ. ಅಯ್ಯೋ ಸಿಂಬಾ ಕ್ಯಾಮ್ರಾ ತೊಳ್ತಾನೆ ಅವನ್ನ ತೋರಿಸಿರೋದು ಹೊಟ್ಟೆ ಕಿಚ್ಚಿರ್ಬೇಕು ಅವ್ನಿಗೆ ತಾನೇ. ಚಿಕ್ಕ ಮಕ್ಳು ಇದ್ದಾಗ ಅವ್ರಿಗೂ ಮಾಡ್ಕೊಟ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಹೆಂಗಿದ್ರು ಈಗ ಸಮ್ಮರ್ ಹಾಲಿಡೇಸು ನಮ್ಮ ಅಳಿಯ ಸೊಸೆರೆಲ್ಲ ಬರ್ತಾರೆ, ಅವ್ರಿಗೆ ಒಂದ್ ದಿವಸ ಮಾಡ್ಕೊಟ್ರೆ ಇಷ್ಟಪಡ್ತಾರೆ. ಆಯ್ತಾಯ್ತು ನೀನ್ ತಿಂದಿದ್ದು ಸಾಕ್ಬಿಡು. ಇನ್ನೊಂದ್ ಸ್ಪೂನ್. ಒಂದ್ ಸ್ಪೂನ್ ತಾನೇ ಹೇಳಿದೆ ನೀನು. ಇನ್ನೂ ಒಂದ್ ಸ್ಪೂನ್ ಮುಗ್ದಿಲ್ಲ. ಆಕ್ಚುಲಿ ಈಗ ಒಂದ್ ಸ್ಪೂನ್ ಲಾಸ್ಟ್, ಆಲ್ರೆಡಿ 2 ಸ್ಪೂನ್. ಲಾಸ್ಟ್ ಒಂದ್ ಸ್ಪೂನ್ ಜಾಸ್ತಿ ಬರ್ತಾ ಇಲ್ಲ. ಶಿಟ್. ನೀನ್ ಜಾಸ್ತಿ ತಿನ್ಬೇಡ, ರಾತ್ರಿ ಊಟ ಮಾಡಲ್ಲ ಆಮೇಲೆ. ಆಕ್ಚುಲಿ ನಿಜ ನನ್ನ ಹಸ್ಬೆಂಡ್ ಹೇಳ್ದಂಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗಲೂ ಚೆನ್ನಾಗಿದೆ. ತಿಂತಾ ಇರೋದ್ರೊಳಗೆ ಗೊತ್ತಾಗಲ್ವಾ, ಚೆನ್ನಾಗಿದೆ. 2 ಪೊಟ್ಯಾಟೊ 3 ಮೊಟ್ಟೆ ಹಾಕಿ ಮಾಡಿರೋದು. ಅದನ್ನ ಹಂಗೆ ಇಡಂಗಿದ್ರೆ ಇಡ್ತಿದ್ದೆ, ಬಟ್ ನಮ್ಮ ಅತ್ತೆ ಬೆಳಗ್ಗೆ ಬರ್ತಾರೆ, ನೈಟ್ ಶಿಫ್ಟ್ಗೆ ಹೋಗಿದ್ದಾರೆ. ಬೇಕಾದ್ರೆ ನಾಳೆ ಬೇರೆನೆ ಮಾಡೋಣ. ಇದನ್ನ ಇಟ್ರೆ ಫುಲ್ ಸ್ಮೂತ್ ಆಗಿರೋದು. ಈ ಕಡೆ ನಾವು ತಿನ್ನಂಗಿರಲ್ಲ, ಅವರು ತಿನ್ನಂಗಿರಲ್ಲ. ಹೆಂಗೂ ಟ್ರೈ ಮಾಡಿ ನೋಡಿದೀವಲ್ಲ, ಟೇಸ್ಟ್ ಚೆನ್ನಾಗಿದೆ. ನಾಳೆ ಮತ್ತೆಗೆ ಟೀ ಟೈಮಲ್ಲಿ ಮಾಡ್ಕೊಡ್ತೀವಿ. ಎಗ್ ಇಟ್ಬಿಟ್ಟು ತಿನ್ಸು. ಇಲ್ಲಿ ಸ್ಪೈಸಸ್ ಇಲ್ಲಿ ಫ್ರೈ ಆಗಿದೆ, ಅದನ್ನ ತಿನ್ಸು. ಫ್ರೈ ಆಗಿದೆ ಚೆನ್ನಾಗಿದೆ, ಮಸ್ಟ್ ಟ್ರೈ. ಜಾಸ್ತಿ ಸ್ಪೈಸಸ್ ಬೇಕಿದ್ದವರು ಜಾಸ್ತಿ ಖಾರನ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಚಿಲ್ಲಿ ಪೌಡರ್ನ ಏನಾರು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಪಿಜ್ಜಾ ತರಿಸಿದ್ದು ಚಿಲ್ಲಿ ಫ್ಲೇಕ್ಸ್ ಹೊರಗೆನೋ ಎಲ್ಲ ಇತ್ತು, ಅದನ್ನ ಆ್ಯಡ್ ಮಾಡೋಣ ಅನ್ಕೊಂಡೆ. ಇವ್ರು ಒಂದೊಂದ್ಸತಿ ಇಷ್ಟಪಡ್ತಾರೆ, ಒಂದ್ಸತಿ ಇಷ್ಟಪಡಲ್ಲ. ಸುಮ್ಮನೆ ಯಾಕೆ ಈ ಥರ ತಿನ್ನೋರ್ನ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ಫುಡ್ನ ಹಾಳು ಮಾಡೋದು ಅಂತ ಹಾಕಿಲ್ಲ. ಮೇ ಬಿ ಅದು ಹಾಕಿದ್ರು ಚೆನ್ನಾಗಿರ್ಬೋದು, ಬಟ್ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಾಸ್ ತೆಗೆ ಕೊಡ್ತೀನಿ. ಇನ್ನಿಷ್ಟು ಉಳಿಸಿದೆ, ಯಾರು ಸಾಸ್ ಹಾಕೊಂತೀನಿ. ನಂಗೆ ಬೇರೆ ಹೊಸದಾಗಿ ಒಳಗಡೆ ಇದೆ. ನಾನು ಆಕ್ಚುಲಿ ಸ್ವಲ್ಪ ಮಾತ್ರ ಹೊರಗಡೆ ತಗೊಂಡೋಗಿ ಇನ್ನೊಂದು ಸ್ವಲ್ಪ ಬೌಲಲ್ಲಿ ಹಂಗೆ ಇಲ್ಲೇ ಇಟ್ಟು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೆ. ನಾನು ಆಕ್ಚುಲಿ ಅದನ್ನ ಹಂಗೆ ಅವ್ರಿಗೆ ಟೇಸ್ಟ್ ಕೊಡೋಣ ಅಂತ ತಗೊಂಡೋದೆ. ಇನ್ನೊಂದು ಸ್ವಲ್ಪ ಇದೆ.